ಒಂದೊಳ್ಳೆ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಬಾಳೆಲೆ ಊಟ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಲೇಬೇಕು. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ರೀಸೆಂಟಾಗಿ ನಾನು ಜಯನಗರಕ್ಕೆ ಹೋದಾಗ ಮಧ್ಯಾಹ್ನದ ಟೈಮ್ ಆಗಿತ್ತು. ಹಾಗೆ ಊಟ ಮಾಡೋಣ ಅಂತ ಹೇಳಿ ನಾನು ಈ ಹೋಟೆಲ್ಗೆ ಹೋಗಿದ್ದೆ. ಬಾಳೆ ಎಲೆಗೆ ಫಸ್ಟಿಗೆ ತರಕಾರಿ, ಹಸಿ ತರಕಾರಿಗಳು ಹಾಕ್ತಾರೆ. ಹಾಗೆ ಕೆಲವೊಮ್ಮೆ ಅದರಲ್ಲಿ ಮೆಂತ್ಯ ಸೊಪ್ಪು ಕೂಡ ಇರುತ್ತೆ. ಆನಂತರ ಚಟ್ನಿ, ಪಕೋಡ, ಜುನ್ಕ, ಸೆಂಡಿಗೆ, ಪಾಯಸ ಒಂದಾದಮೇಲೆ ಒಂದರಂತೆ ಬಡಿಸ್ತಾರೆ. ಹಾಗೆ ಒಬ್ಬಟ್ಟು ಬಡಿಸ್ತಾರೆ. ಒಬ್ಬಟ್ಟು ಅಥವಾ ಹೋಳಿಗೆ ಇದರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸಖತ್ ರುಚಿಯಾಗಿತ್ತು. ಒಬ್ಬಟ್ಟು ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಮತ್ತು ರೊಟ್ಟಿ ಅಥವಾ ಕರಿ, ಅನ್ನ, ರಸಮ್, ಸಾಂಬಾರು ಎಲ್ಲವೂ ಕೂಡ ನಿಮಗಿಲ್ಲಿ ಅನ್ಲಿಮಿಟೆಡ್ ಆಗಿರುತ್ತೆ. ಜೋಳ ರೊಟ್ಟಿ ಜೊತೆ 3 ಥರದ ಕರಿ ಕೊಡ್ತಾರೆ. ಅದರಲ್ಲಿ ಒಂದು ಮೊಳಕೆ ಕಾಳುಗಳ ಪಲ್ಯ ಆಗಿರುತ್ತೆ. ಹಾಗೆ ಇನ್ನು ಎಣ್ಣೆಗಾಯಿ ಇದ್ದೇ ಇರುತ್ತೆ. ಅದಾದ ನಂತರ ಇನ್ನೂ ಒಂದು ಎಕ್ಸ್ಟ್ರಾ ಕರಿ ಇರುತ್ತೆ. ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ತಾರೆ. ಬೆಣ್ಣೆ ಹಾಕ್ಕೊಂಡು ಎಣ್ಣೆಗಾಯಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ರವಾ ಪಕೋಡನೂ ಇರುತ್ತೆ, ಮೆಣಸಿನ್ಕಾಯಿ ಬಜ್ಜಿ ಕೂಡ ಇರುತ್ತೆ. ಎರಡೂ ಚೆನ್ನಾಗಿತ್ತು. ಬಾಳೆ ಎಲೆ ಊಟದ ಜೊತೆ ಮಜ್ಜಿಗೆ ನೀರು ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಟೊಮೆಟೊ ರೈಸ್ ಬಾತ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅನ್ನ, ರಸಮ್, ಅನ್ನ ಸಾಂಬಾರು, ಕೊನೆಗೆ ಮೊಸರನ್ನ ಎಲ್ಲ ತಿಂದ ನಂತರ ಕೊನೆಯಲ್ಲೊಂದು ಬೀಡ ಕೂಡ ಕೊಡ್ತಾರೆ. ಇಷ್ಟೆಲ್ಲ ಕೇಳಿಸ್ಕೊಂಡಾಗ ನಿಮಗೂ ಹೋಗಬೇಕು ಅನಿಸ್ತಿದೆ ಅಲ್ವಾ? ಹಾಗಿದ್ರೆ ಹೇಳ್ತೀನಿ ಎಲ್ಲಿ ಅಂತ. ಬಸವೇಶ್ವರ ಖಾನಾವಳಿ ಅಂತ, ಇದು ಜಯನಗರ 4th ಬ್ಲಾಕಲ್ಲಿದೆ. ಜಯನಗರ 4th ಬ್ಲಾಕ್ BMTC ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದ್ರಾ? ಹಾಗಿದ್ರೆ ಅಲ್ಲಿ ಸಿಗುವ ಊಟದಲ್ಲಿ ಯಾವುದು ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ತಿಳಿಸಿ. ನಾನು ಈ ಹೋಟ್ಲಿಗೆ ಹೋದಾಗ 3 ಆಗಿತ್ತು. ಆದರೂ ಕೂಡ ಎಷ್ಟೊಂದು ರಶ್ ಇತ್ತು ಅಂತ ನೀವೇ ನೋಡಿದ್ರಲ್ವಾ? ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಉತ್ತರ ಕರ್ನಾಟಕ ಬಾಳೆಲೆ ಊಟ ಇಷ್ಟಪಡುವವ್ರ ಜೊತೆ ವಿಸಿಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.